ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿವು ಜ್ಯೋತಿಷ್ಯಕ್ಕೆ ಸುಸ್ವಾಗತ. ಇಂದು ವಧು ಅಶ್ವಿನಿ ನಕ್ಷತ್ರ ಮೇಷರಾಶಿ, ವರ ಕೂಡ ಅಶ್ವಿನಿ ನಕ್ಷತ್ರ ಮೇಷರಾಶಿ. ಇಬ್ಬರದು ಅಕ್ಷರಗಳು ಚೀಚೋ ಚಾಲೋ ಬರುತ್ತೆ. ಇದಕ್ಕೆ ಗಣಕೂಟಗಳು ಎಷ್ಟು ಬರುತ್ತೆ ಎಂದು ತಿಳಿಯೋಣ. ದಂಪತಿಗಳ ಆರೋಗ್ಯದ ವಿಷಯಕ್ಕೆ ದಿನಕೂಟ 3 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 0 ಬಂದಿರುತ್ತೆ ಎರಡರಲ್ಲೂ. ಗುಣ ನಡವಳಿಕೆಗಾಗಿ ಗಣಕೂಟ ನೋಡುತ್ತಾರೆ. ಇದಕ್ಕೆ 6 ಮಾರ್ಕ್ಸ್ಗೆ. ಇಬ್ಬರಿಗೂ ದೇವಗುಣ ಆಗಿರೋದ್ರಿಂದ 6 ಮಾರ್ಕ್ಸ್ ಕೊಟ್ಟಿರ್ತೀವಿ. ಬೆಸುಗೆಯಿಂದ ಬಹುಕಾಲ ಜೀವಿಸಲು ಮಹೇಂದ್ರ ಕೂಟ ನೋಡುತ್ತೇವೆ. ಇದು ಶುಭ ಇಂದ ಅಳೆಯಲಾಗುತ್ತದೆ. ಇದಕ್ಕೆ ಅಶುಭ ಎಂದು ಬಂದಿರುತ್ತದೆ. ವಂಶದ ಕಸುಬು ತಮ್ಮ ಮಕ್ಕಳಿಗೆ ಬರಲು ಸ್ತ್ರೀ ದೀರ್ಘ ನೋಡುತ್ತೇವೆ. ಇದು ನಂದಿತವಾಗಿರುತ್ತದೆ. ಲೈಂಗಿಕಾಸಕ್ತಿಗೆ ಯೋನಿಕೂಟ ನೋಡುತ್ತೇವೆ. ಇದಕ್ಕೆ 4 ಮಾರ್ಕ್ ಕೊಟ್ಟಿರ್ತಾರೆ. ಕುದುರೆ ಇಬ್ಬರಿಗೂ ಕುದುರೆ ಯೋನಿ ಇರುವುದರಿಂದ 4ಕ್ಕೆ 4 ಮಾರ್ಕ್ಸ್ ಬಂದು ಶುಭವಾಗಿರುತ್ತದೆ. ವಂಶದ ಗೌರವ ಉಳಿಸುವ ಮಕ್ಕಳು ಪಡೆಯಲು ರಾಶಿ ಕೂಟ ನೋಡುತ್ತೇವೆ. ಇದಕ್ಕೆ 7 ಮಾರ್ಕ್ಸ್ ಕೊಟ್ಟಿರ್ತಾರೆ. ಇದಕ್ಕೆ 7ಕ್ಕೆ 7 ಬಂದಿರುತ್ತದೆ. ತಮ್ಮ ಮಕ್ಕಳ ಮೇಲೆ ಪ್ರೀತಿ ವಾತ್ಸಲ್ಯ ಹುಟ್ಟಲು ಗ್ರಹ ಮೈತ್ರ ಕೂಟ ನೋಡುತ್ತೇವೆ. ಇದಕ್ಕೆ 5 ಮಾರ್ಕ್ಸ್ ಇರ್ತದೆ. 5 ಮಾರ್ಕ್ಸು ಕೂಡ ಬಂದಿರ್ತದೆ. ಇಬ್ಬರದು ಕುಜ ಅಧಿಪತಿಯಾಗಿರ್ತಾರೆ. ಹಾಗೆಯೇ ಒಬ್ಬರಿಗೊಬ್ಬರು ಮನಸ್ಸು ವಶಕೂಟವಾಗುತ್ತದೆ. ವಶಕೂಟಕ್ಕೆ 2 ಮಾರ್ಕ್ಸ್ ಇರುತ್ತದೆ. ಒಬ್ಬರಿಗೊಬ್ಬರು ವಶವಾಗಿರುವುದರಿಂದ 2 ಮಾರ್ಕ್ಸ್ ಕೊಟ್ಟಿರ್ತಾರೆ. ಮಕ್ಕಳಾಗುವ ಅಂಗರಚನೆ ಬಗ್ಗೆ ತಿಳಿಯಲು ರಜ್ಜುಕೂಟ ನೋಡುತ್ತೇವೆ. ಇದು ಒಂದೇ ರಜ್ಜು ಆಗಿರುವುದರಿಂದ, ಇಬ್ಬರದು ಪಾದ ರಜ್ಜು ಆಗಿರುವುದರಿಂದ ಅಶುಭವಾಗಿರುತ್ತದೆ. ಭಿನ್ನಾಭಿಪ್ರಾಯ ಸರಿದೂಗಿಸಲು ಭೇದಕೂಟ ನೋಡುತ್ತೇವೆ. ಭೇದಕೂಟ ಇಲ್ಲಿ ಇರುವುದಿಲ್ಲ, ಇದಕ್ಕೋಸ್ಕರ ಶುಭ ಎಂದು ಬಂದಿರುತ್ತದೆ. ಸಂಬಂಧಿಕರೊಂದಿಗೆ ಹೊಂದಿಕೊಂಡು ಹೋಗುವುದಕ್ಕೆ ವರ್ಣಕೂಟ ನೋಡುತ್ತೇವೆ. ಇದು 1 ಮಾರ್ಕ್ಸಿಂದ ಅಳಿತೇವೆ. ಇಬ್ಬರದಿಗೂ ವೈಶ್ಯವಾಗಿರುವುದರಿಂದ 1 ಮಾರ್ಕ್ಸ್ ಬಂದಿರುತ್ತದೆ. ದೇಹದ ನಾಡಿ ಶಕ್ತಿ ಹೊಂದಾಣಿಕೆ 8 ಮಾರ್ಕ್ಸಲ್ಲಿ 0. ಇಬ್ಬರದು ಆದಿನಾಡಿಯಾಗಿರುವುದರಿಂದ 0 ಆಗಿರುತ್ತದೆ. ಒಟ್ಟಾರೆ 36 ಅಂಕಗಳಿಗೆ 18 ಬಂದರೆ ಪಾಸು. ಇಲ್ಲಿ 25 ಮಾರ್ಕ್ಸ್ ಬಂದಿರ್ತದೆ. 8 ಗಣಕೂಟ ಬಂದಿರ್ತದೆ. 8 ಕೂಟಗಳು ಬಂದಿರ್ತದೆ. 25 ಮಾರ್ಕ್ಸ್ ಬಂದಿರ್ತದೆ. 18 ಮೇಲೆ ಬಂದಿರುವುದರಿಂದ ಮಾರ್ಕ್ಸು ವಿವಾಹ ಶುಭವಾಗಿರುತ್ತದೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳಿಗೆ ಬೆಲ್ ಬಟನ್ ಒತ್ತಿ. ನಮಸ್ಕಾರ.